ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ ಎಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಾಲಕ್ ಸೊಪ್ಪನ್ನು ಬಳಸಿ ಒಂದು ಸಿಂಪಲ್ ಸಾಂಬಾರ್ ರೆಸಿಪಿನ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು. ಹಾಗೆ ಚಪಾತಿ, ಮುದ್ದೆ, ದೋಸೆ ಮತ್ತೆ ಅನ್ನಕ್ಕೆ ತುಂಬ ಮಾಡಿಸಿರುವಂತಹ ಸಾಂಬಾರ್ ಇದು. ಮತ್ತೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ನಾವು ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಮಾಡ್ತಾರೆ, ಅದಕ್ಕೆ ಎಲ್ಲ ಏನೇನೆಲ್ಲ ಹಾಕ್ತಾರೆ ಅಂತ ಇವತ್ತಿನ ಒಂದು ಈ ಚಿಕ್ಕ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸೊಪ್ಪಿನ ಸಾರು ಮಾಡೋದಕ್ಕೆ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ, 2 ಕಟ್ ಆಗುವಷ್ಟು. ಇದನ್ನ ನೀಟಾಗಿ ನಾವು ಕ್ಲೀನ್ ಮಾಡಿಕೊಂಡು ಈ ತರ ಎಳೆಯಾಗಿ ಬಿಡಿಸ್ಕೊಂಡು ಒಂದೊಂದಾಗಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು 2 ಸಾರಿ, ಯಾಕಂದ್ರೆ ಮಣ್ಣಿರುತ್ತಲ್ವಾ, ಅದಕ್ಕೋಸ್ಕರ. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ನೀರಲ್ಲಿ ನೆನೆಸಿ ಇದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸಾರಿ ಕಂಪಲ್ಸರಿ ನಾವು ವಾಶ್ ಮಾಡಲೇಬೇಕಾಗುತ್ತೆ. ಈಗ ಬನ್ನಿ, ಕುಕ್ಕರಲ್ಲಿ ನಾನು ಸಾಂಬಾರನ್ನ ಮಾಡೋದಕ್ಕೆ ಹೆಸರು ಬೇಳೆಯನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಇಲ್ಲಿ 1.5 ಕಪ್ ಅಷ್ಟು ನಾನು ಹೆಸರು ಬೇಳೆನ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನ ನಾವು ನೀರಲ್ಲಿ ವಾಶ್ ಮಾಡಿ ಒಂದ್ಸರಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ 2 ಗಡ್ಡೆಯಷ್ಟು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ ಒಂದು ಚಿಕ್ಕ ಟೊಮೆಟೊ ಒಂದು 4-5 ಹಾಕೊಂಡಿದ್ದೀನಿ. ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಖಾರಕ್ಕೆ ನೀವು ನೋಡ್ಕೊಳ್ಳಿ, ಖಾರ ಜಾಸ್ತಿ ತಿನ್ನೋರಾದ್ರೆ ನಾನು ಒಂದು 20 ಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ. ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಂತಹ ವಾಶ್ ಮಾಡಿ ಇಟ್ಕೊಂಡಂತಹ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ನೀಟಾಗಿ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡಿ ಸಹ ಹಾಕೋಬಹುದು, ಇಲ್ಲಾಂದ್ರೆ ಇದೇ ತರನು ಸಹ ಹಾಕೋಬಹುದು ಫ್ರೆಂಡ್ಸ್. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಖಾರಕ್ಕೆ ಹಸಿಮೆಣಸಿನ್ಕಾಯನ್ನ ಹಾಕೊಳ್ತಾರೆ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ಈಗ ನೋಡಿ, ಸೊಪ್ಪು ಹಾಕಿದ ನಂತರ ನಾವು ಸೊಪ್ಪು ಮುಳುಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೀರು ಹಾಕಿದ ನಂತರ ನೀವು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ನಾವು ನೋಡಿ ಸ್ಟವ್ ಮೇಲೆ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು 2 ವಿಷಲನ್ನ ಹಾಕ್ಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, 2 ವಿಜಿಲ್ ಆಗಿದೆ. ಈಗ ಆದ ನಂತರ ನೋಡಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸೊಪ್ಪು ಮತ್ತೆ ಬೇಳೆ ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ಅಂತ. ಈ ರೀತಿ ನಾವು ಸಾಂಬಾರ್ ಮಾಡೋದಕ್ಕೆ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಕರೆಕ್ಟ್ ಆಗಿ ಬೆಂದಿರುತ್ತೆ. ಈಗ ಇದನ್ನ ನಾವು ಒಂದು ದೊಡ್ಡ ಪ್ಲೇಟ್ ಒಳಗಡೆ ಹಾಕೋಬೇಕು. ಹಾಕಿದ ನಂತರ ನಾವು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ನೀವು ಏನಾದ್ರೂ ಮಿಕ್ಸಿಗೆ ಹಾಕೋಗಿದ್ರೆ ಮಾತ್ರನೇ ಈ ತರ ಸಪ್ರೇಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಿ. ಇಲ್ಲ ಅಂದ್ರೆ ಮಸಿಯೋಂಗಿದ್ರೆ ನೀವೇನ್ ಮಾಡ್ತೀರಾ, ಮಸಿಯೋ ಕೋಲ್ ಏನಾದ್ರು ಇದ್ರೆ ನೀವು ಈ ತರ ಕೈಯಲ್ಲಿ ಮಸ್ಕೊಂಡು ಸಾಂಬಾರನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ನೀವು ಇದನ್ನ ಆರೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ಬೇಳೆ ಮತ್ತೆ ಸೊಪ್ಪು ತಣ್ಣಗಾಗ್ಬೇಕು. ಬಿಸಿ ಬಿಸಿ ಇರುತ್ತಲ್ವಾ, ಹಾಗೆ ಹಾಕಕ್ ಹೋಗ್ಬೇಡಿ ಮಿಕ್ಸಿ ಹೋಗ್ಬಿಡುತ್ತೆ. ನೋಡಿ, ಈಗ ನಾನು ಎಲ್ಲದನ್ನು ಬೇಳೆ ಈರುಳ್ಳಿ ಎಲ್ಲ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ಇದು ವಾರಕ್ಕೆ 1-2 ಸಾರಿ ಮಾಡ್ಕೊಡೋದ್ರಿಂದ ಮಕ್ಕಳ ಆರೋಗ್ಯನ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ನೀವು ಮಾಡ್ಕೊಡೋದ್ರಿಂದ. ಇದನ್ನ ನಾವು ಸ್ವಲ್ಪ ಹೊತ್ತು ಒಂದು 20 ನಿಮಿಷ ಆರೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಸೊಪ್ಪು ಮತ್ತು ಬೇಳೆ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ನೋಡಿ, ನಾನಿಲ್ಲಿ 1 ಕಪ್ ಅಷ್ಟು ಕೊಬ್ಬರಿಯನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಸೊಪ್ಪು ಮತ್ತೆ ಬೇಳೆಯನ್ನು ಹಾಕೊಳ್ಳೋಣ.
ನೋಡಿ ಇದನ್ನ ಈಗ ನಾವು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಒಂದ್ಸರಿ ಆನ್ ಅಂಡ್ ಆಫ್ ಮಾಡಿದ್ರೆ ಸಾಕು. ಈಗ ನೋಡಿ ಸ್ಟವ್ ಮೇಲೆ ಬಾಣಲೆಯನ್ನ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆಯನ್ನ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನ ಹಾಕೋಬೇಕಾಗುತ್ತೆ. ಕರಿಬೇವಿನ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಈಗ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಇದಕ್ಕೆ ಬೆಳ್ಳುಳ್ಳಿನ ಸಹ ಆಡ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಬೆಳ್ಳುಳ್ಳಿ ಆಡ್ ಮಾಡಲ್ಲ. ಯಾಕಂದ್ರೆ ಅದು ಸೊಪ್ಪು ಬೇಯಬೇಕಾದ್ರೆ ಹಾಕಿರ್ತೀವಲ್ಲ ಅಷ್ಟೇ, ಒಗ್ಗರಣೆಗೆ ಹಾಕಲ್ಲ. ನೀವು ಬೇಕಿದ್ರೆ ಹಾಕೋಬಹುದು. ಈಗ ಈರುಳ್ಳಿನ ಚೆನ್ನಾಗಿ ಒಂದ್ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನ ಹಾಕೊಳ್ಳೋಣ. ಅಂದ್ರೆ ಸೊಪ್ಪನ್ನ ರುಬ್ಬಿರ್ತೀವಲ್ಲ ಅದು. ಈಗ ಅದಕ್ಕೆ ನಾವು ಸೊಪ್ಪನ್ನ ಬೇಯಿಸಿರುವಂತಹ ನೀರು ಇರುತ್ತಲ್ಲ ಅದನ್ನ ಆಡ್ ಮಾಡ್ಕೊಳ್ಳೋಣ. ನೀವು ಬೇಕಿದ್ರೆ ಹೆಸರು ಬೇಳೆ ಬದಲು ತೊಗರಿ ಬೇಳೆ ಆದ್ರೂ ಹಾಕೋಬಹುದು. ಇಲ್ಲಾಂದ್ರೆ ಹೆಸರು ಕಾಳನ್ನು ಸಹ ಹಾಕೋಬಹುದು ಫ್ರೆಂಡ್ಸ್. ಇಲ್ಲಾಂದ್ರೆ ಎರಡು ಮಿಕ್ಸ್ ಮಾಡಿ ಹಾಕ್ತಿವಿ ಅಂದ್ರೂ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ. ಮತ್ತೆ ಉಳಿದಿರುವಂತಹ ಸೊಪ್ಪನ್ನು ಸಹ ನಾನು ನುಣ್ಣಗೆ ರುಬ್ಬಿ ಹಾಕೊಂಡಿದ್ದೀನಿ. ನೋಡಿ ಫುಲ್ ಗ್ರೀನ್ ಕಲರ್ ಇದೆ ಸಾಂಬಾರು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ತುಂಬಾನೇ ಈಸಿ. ಇದನ್ನ ನಾವು ಒಂದು 10 ನಿಮಿಷ ಕುದಿಯೋದಿಕ್ಕೆ ಬಿಡಬೇಕು. ಸಾಂಬಾರು ನಾವು ಎಷ್ಟು ಕುದಿಸ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ನೀವು ಸಾಂಬಾರನ್ನ ಮಕ್ಕಳಿಗೆ ಪರೋಟ, ಚಪಾತಿ, ಮುದ್ದೆ, ಅನ್ನಕ್ಕೆ ಮಾಡ್ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ಕುದೀತಾ ಇದೆ. ನೋಡಿ ಮತ್ತೊಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಳ ಹಿಡಿದು ಬಿಡುತ್ತಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಕೆಲವೊಬ್ರು ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾರೆ, ಅನ್ನಕ್ಕೆ ಎಲ್ಲ ಆಗುತ್ತೆ ಅಂತ. ನೀವು ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಗಟ್ಟಿ ಬೇಕಿದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ನೀರಾಗಿದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ನೋಡಿ ಪೂರ್ತಿಯಾಗಿ ಸಾಂಬಾರು ಕುದೀತಾ ಇದೆ. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ ಇದು ಪಾಲಕ್ ಸೊಪ್ಪಿನ ಸಾರು ಮಾಡೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಾಂಬಾರನ್ನ ಮಾಡ್ಕೋಬಹುದು ಅಂತ. ನಾನಿಲ್ಲಿ ನೋಡಿ ಪರೋಟ ಮತ್ತೆ ಅನ್ನದ ಜೊತೆಗೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನನ್ನ ಚಾನಲ್ ಅನ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.